ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತಾ? ಇದೇ ಹೊತ್ತಿನ ಸ್ಪೆಷಲ್ ಕಾವ್ಯ ಕಪ್ಪೆ ಲವ್ ಸ್ಪಾ ಡಾನ್ಗಳ ಸೀಕ್ರೆಟ್. ನಾನು ಕೀರ್ತಿಶ್ರೀ. ಒಬ್ಬಳು ಚಾಕ್ಲೇಟ್ ಕೇಕ್, ಮತ್ತೊಬ್ಬಳು ಆಪಲ್ ಕೇಕ್. ಇಬ್ರು ಒರಿಜಿನಲ್ ಆಗಿ ಕರಿ ಮಸಿ ಹಂಗಿದ್ರು, ಮೈ ತುಂಬಾ ಬಣ್ಣ ಬಳ್ಕೊಂಡು ಬಳ್ಳಿಯಂತೆ ಬಳುಕ್ತಿದ್ರು. ಸಲೂನ್ ಸ್ಪಾಗೆ ಬಂದವರಿಗೆ ಬೋಳಿಸಿ ರಸ್ಮಲೈ ತಿನ್ನಿಸ್ತಿದ್ರು. ಈ ಲೇಡಿ ಡಾನ್ಗಳ ಜೊತೆ 8 ವರ್ಷಗಳಿಂದ ಜೊತೆಗಿದ್ದ ಆತ ಗುಡ್ ಬೈ ಹೇಳಿದ್ದ. ಅಮೃತಹಳ್ಳಿಯಲ್ಲಿ ತನ್ನದೇ ಹೊಸ ಸ್ಪಾ ಓಪನ್ ಮಾಡಿ ಹೊಸ ಜೀವನ ಶುರು ಮಾಡಿದ್ದ. ಇದೇ ನೋಡಿ ಐನಾತಿ ಮಿಂಚುಳ್ಳಿಯರಿಗೆ ಪಿತ್ತ ನೆತ್ತಿಗೇರಿಸಿದ್ದು. ಸೀದಾ ಆತನ ಸ್ಪಾಗೆ ನುಗ್ಗಿದವರೇ ಅಟ್ಟಹಾಸ ಮೆರೆದಿದ್ರು. ಕಪ್ಪೆನ ಲವ್ ಮಾಡಿದ್ದಕ್ಕೆ ಆಕೆ ಸಿಗರೆಟ್ ಹೊಗೆ ಬಿಡ್ತಾ ಮಾಡಿದ್ದೇನು ಗೊತ್ತಾ? ತೋರಿಸ್ತೀವಿ ನೋಡಿ. ಡಬ್ಬ ನನ್ನ ಮಕ್ಕಳ, ಇಷ್ಟೇನಾ ನಿಮ್ ಯೋಗ್ಯತೆ? ಎಷ್ಟು ಜನ ಇದ್ಕೊಂಡು ಒಬ್ಬನ ಹತ್ರ ವಧೆ ತಿಂತಿದ್ದೀರಲ್ಲ, ನಾಚಿಕೆ ಆಗೋದಿಲ್ವೇನ್ರ ನಿಮ್ ಜನ್ಮಕ್ಕೆ? ಏಯ್, ಸಾಲ ಕೊಟ್ಟಿರೋದು ನಾನು, ಈಸ್ಕೊಂಡಿರೋದು ಅವನು, ವಸೂಲಿ ಮಾಡಕ್ ಬಂದಿರೋದು ಇವರು. ಸೆಂಟ್ರಲ್ ನಿಗ್ರಾಡೋದಕ್ಕೆ ನೀನ್ ಯಾವನೋ? ಎಸ್ ಪ್ರಿಯ ಸ್ನೇಹಿತರ, ನೀವು ಆಟೋ ಶಂಕರ್ ಸಿನಿಮಾ ನೋಡಿದ್ದೀರಾ ಅಲ್ವಾ? ರಿಯಲ್ ಸ್ಟಾರ್ ಉಪೇಂದ್ರ, ಬಿ ಟೌನ್ ಬೆಡಗಿ ಶಿಲ್ಪಾ ಶೆಟ್ಟಿ ಅಭಿನಯದ ಸೂಪರ್ ಹಿಟ್ ಸಿನಿಮಾ. ಈ ಚಿತ್ರದಲ್ಲಿ ಶಿಲ್ಪಾ ಶೆಟ್ಟಿ ಡಾನ್ ಪಾತ್ರದಲ್ಲಿ ನಟಿಸಿದ್ದಾರೆ. ಅಡಿಯಿಂದ ಮುಡಿವರೆಗೂ ಅಹಂಕಾರ, ದುಡ್ಡಿನ ದರ್ಪ, ಮದ ತುಂಬಿದ ಲೇಡಿಯಾಗಿ ಆಕ್ಟ್ ಮಾಡಿದ್ದಾರೆ. ಆಟೋ ಶಂಕರ್ ಸಿನಿಮಾದಲ್ಲಿ ಶಿಲ್ಪಾ ಶೆಟ್ಟಿಯದ್ದು ರಿಯಲ್ ಕ್ಯಾರೆಕ್ಟರ್ ತೋರಿಸ್ತೀವಿ ನೋಡಿ. ಅದೇನ್ ಸ್ಟೆಪ್ಪು, ಅದೇನ್ ಸ್ಟೈಲು, ಅಬ್ಬಬ್ಬಾ! ಈಕೆ ತಮಟೆ ಏಟಿಗೆ ಕುಣಿತಿದ್ರೆ ನೋಡೋರಿಗೂ ತಳಮಳ ಆಗುತ್ತೆ. ಈಕೆ ರೀಲ್ಸ್ ನೋಡೋಕೆ ಶುರು ಮಾಡಿದ್ರೆ ಪೂರ್ವದಲ್ಲಿದ್ದ ಸೂರ್ಯ ಪಶ್ಚಿಮಕ್ಕೆ ಬಂದು ಬಿಡ್ತಾನೆ. ತುಟಿಗೆ ಒಂದು ಮಣ ಲಿಪ್ಟಿಕ್ ಮೆತ್ಕೊಂಡು ಅಂಕು ಡೊಂಕು ಮೈಮಾಟ ತೋರಿಸ್ಕೊಂಡು ನಿಂತ್ಲು ಅಂದ್ರೆ ಅವತ್ತೆಲ್ಲ ಫುಲ್ ಬೀಸೆ. ಅಂತದ್ದೇನು ಕೆಲಸ ಅಂತೀರಾ? ಸಲೂನ್ ಅಂಡ್ ಸ್ಪಾ ನಡೆಸ್ತಿದ್ಲು ಕಣ್ರಿ. ಈ ರೀಲ್ಸ್ ರಾಣಿ ಹೆಸರು ಕಾವ್ಯ. ಮೈ ತುಂಬಾ ಸೆರಗು ಹಾಕೊಂಡು ತಲೆಗೆ ರಿಬ್ಬನ್ ಹಾಕೊಂಡು ತೆಪ್ಪಗೆ ಕೂತಿರೋ ಈಕೆ ಹೆಸರು ಸ್ಮಿತಾ ಅಂತ. ಮತ್ತೊಂದು ಹೆಸರು ಬೇರೆ ಇದೆ, ಸ್ಮಿತಾ ಅಲಿಯಾಸ್ ನಿಶಾ. ಇವರಿಬ್ಬರು ಸಾಮಾನ್ಯ ಮಹಿಳೆಯರೇನಲ್ಲ, ಲೇಡಿ ಡಾನ್ಗಳು. ಬೆಂಗಳೂರನ್ನೇ ನಡುಗಿಸಿದ ದೊಡ್ಡ ಅಂಡರ್ ವರ್ಲ್ಡ್ ಡಾನ್ಗಳಿಗಿಂತ ಒಂದು ಕೈ ಜಾಸ್ತಿನೇ ಕಂಡ್ರೆ. ಅಷ್ಟಕ್ಕೂ ಈ ಐನಾತಿಗಳು ಮಾಡಿದ್ದೇನು? ಗುಂಡಾಗಿರಿ ಹಿಸ್ಟ್ರಿ ಎಂಥದ್ದು ಎಳೆಯಾಗಿ ಹೇಳ್ತೀವಿ ನೋಡಿ. ಈ ದೃಶ್ಯ ನೋಡಿ. ವ್ಯಕ್ತಿಯೊಬ್ಬ ಮೂಲೆ ಚೇರ್ನಲ್ಲಿ ಕೂತಿದ್ದಾನೆ, ಪಕ್ಕದಲ್ಲಿ ಒಬ್ಬ ನಿಂತಿದ್ದಾನೆ. ಅಲ್ಲೊಬ್ಳು ಐನಾತಿ ಚೆಲುವೆ ಕೈಯಲ್ಲಿ ಸಿಗರೆಟ್ ಸೇದ್ತಾ ಬುಸ್ ಅಂತ ಹೊಗೆ ಬಿಡ್ತಿದ್ದಾಳೆ. ಸಿಗರೆಟ್ ಸೇದಿದ ಮೇಲೆ ಜಾಕೆಟ್ ತೆಗೆದು ಬಂದು ಆತನ ಪಕ್ಕದಲ್ಲಿ ಕೂತಿದ್ದಷ್ಟೇ ರಪ್ ಅಂತ ಮುಖಕ್ಕೆ ಬಾರಿಸಿದ್ದಾಳೆ. ತನ್ನ ಬಾಡಿ ಗಾರ್ಡ್ಸ್ಗೆ ಚಚ್ರೋ ಅಂತ ಹೇಳ್ತಿದ್ದಂತೆ ಎಲ್ಲರೂ ಸೇರ್ಕೊಂಡು ಹೆಗ್ಗ ಮುಗ್ಗ ಥಳಿಸಿದ್ದಾರೆ. ಕೈ ಮುಗಿದು ಕೇಳಿಕೊಂಡ್ರೂ ಬಿಡದೆ ಹಲ್ಲೆ ನಡೆಸಿದ್ದಾರೆ. ಬಿಡಿಸೋಕೆ ಬಂದ ಮಹಿಳೆ ಮೇಲೂ ಈಕೆ ಜುಟ್ಟು ಹಿಡಿದು ದೂಕಿದ್ದಾಳೆ.
ಟಿವಿಯಲ್ಲಿ ಸಿಗರೆಟ್ ಸೇತ್ತ ಪಂಚ್ ಮೇಲೆ ಪಂಚ್ ಕೊಟ್ಟಿದ್ದು ಯಾರು ಗೊತ್ತಾ? ಈ ರೀಲ್ಸ್ ರಾಣಿ ಕಾವ್ಯ ಸೈಡಲ್ಲಿ ನಿಂತ್ಕೊಂಡು ಆ ವ್ಯಕ್ತಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾಳಲ್ಲ, ಆಕೆನೇ ಸ್ಮಿತಾ ಅಲಿಯಾಸ್ ನಿಶಾ. ಈ ಲೇಡಿ ಡಾನ್ಗಳು ಅಮೃತಹಳ್ಳಿಯಲ್ಲಿ ಹೊಸದಾಗಿ ತೆರೆದಿದ್ದ ಸ್ಪಾಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಸ್ಪಾ ಓನರ್ ಸಂಜು ಎಂಬಾತನಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಲ್ಲದೆ ಆತನ ಪತ್ನಿಯ ಮೇಲೂ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆಯರಿಬ್ಬರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಆತನ ಪತ್ನಿಯ ಮೇಲೂ ಕೂಡ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂಥ ಘಟನೆ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಕೆಲಸ ಬಿಡ್ತೀನಿ ಎಂದವನು ಹೊಸ ಸ್ಪಾ ತೆರೆದಿದ್ದ. ಹೊಸ ಸಲೂನ್ ತೆರೆದಿದ್ದಕ್ಕೆ ಕೆರಳಿದ ಡಾನ್ಗಳು. ಸ್ಪಾಗೆ ನುಗ್ಗಿ ಅಟ್ಟಹಾಸ ಮೆರೆದಿದ್ದ ಕಾವ್ಯ ಸ್ಮಿತಾ. ಹಲ್ಲೆಗೊಳಗಾದ ವ್ಯಕ್ತಿಯ ಹೆಸರು ಸಂಜು ಅಂತ. ಸ್ಮಿತಾ ಅಲಿಯಾಸ್ ನಿಶಾ ಕಾವ್ಯ ಒಡೆತನದ ಸಾರಾ ಸಲೂನ್ ಅಂಡ್ ಸ್ಪಾನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ. ಸುಮಾರು 8 ವರ್ಷಗಳಿಂದ ಜೊತೆಗಿದ್ದ. ನಿಷ್ಠಾವಂತನಾಗಿ ಕೆಲಸ ಮಾಡಿದ್ದ. 1 ವರ್ಷದ ಹಿಂದೆ ನಿಶಾ ಹಾಗೂ ಕಾವ್ಯ ಸೇರ್ಕೊಂಡು ಯಲಹಂಕದ ಸುರಭಿ ಲೇಔಟ್ನಲ್ಲೇ ಸನ್ಶೈನ್ ಸಲೂನ್ ಅಂಡ್ ಸ್ಪಾ ಅನ್ನೋ ಹೆಸರಿನ ಹೊಸ ಸ್ಪಾ ಓಪನ್ ಮಾಡಿರ್ತಾರೆ. ಸಂಜು ಈ ಹಿಂದೆ ಆರೋಪಿಗಳಾಗಿರುವಂಥ ಕಾವ್ಯ ಹಾಗೂ ಸ್ಮಿತಾ ಜೊತೆ ಒಂದೇ ಸ್ಪಾದಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಆ ಸ್ಪಾವನ್ನು ಇದೇ ಕಾವ್ಯ ಹಾಗೂ ಸ್ಮಿತಾ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಒಂದು ಸ್ಪಾದಲ್ಲಿ ಸಂಜು ಕೂಡ ಮ್ಯಾನೇಜರ್ ಆಗಿ ಹಲವು ವರ್ಷಗಳು ಕೂಡ ಅವರ ಜೊತೆಲೇ ಕೆಲಸವನ್ನು ಮಾಡ್ತಿರ್ತಾನೆ. ಆದರೆ ಯಾವಾಗ ಕಾವ್ಯ ಹಾಗೂ ಸ್ಮಿತಾ ಮತ್ತೊಂದು ಸ್ಪಾವನ್ನು ಮಾಡಬೇಕು ಅಂಥೇಳಿ ಬೇರೆ ಕಡೆ ಮತ್ತೊಂದು ಲೊಕೇಶನ್ನ ಹುಡುಕ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಸಂಜು ನಾನಿನ್ನ ಈ ಫೀಲ್ಡನ್ನು ಬಿಡ್ತೀನಿ, ನಿಮ್ಮ ಜೊತೆ ಕೆಲಸವನ್ನು ಮಾಡಲ್ಲ, ನಾನು ಊರಿಗೆ ಹೋಗಿ ಸೆಟ್ಲ್ ಆಗ್ತೀನಿ ಅಂತ ಹೇಳಿರ್ತಾನೆ. ಹೀಗಾಗಿ ಅವರು ಕೂಡ ಆಯಿತು ನೀನು ಸ್ಪಾನ ಬಿಟ್ಟು ನಿನ್ನ ಊರಿಗೆ ಹೋಗು ಅಂತೇಳಿ ಕೂಡ ಕಾವ್ಯ ಹಾಗೂ ಸ್ಮಿತಾ ಕೂಡ ತಿಳಿಸಿರ್ತಾರೆ. ಆದರೆ ಆತ ಮಾಡಿದ್ದೇ ಬೇರೆ. ಅದ್ಯಾವಾಗ ನಿಶಾ ಹಾಗೂ ಕಾವ್ಯ ಸೇರ್ಕೊಂಡು ಹೊಸ ಸಲೂನ್ ಓಪನ್ ಮಾಡಿದ್ರು ಆಗಲೇ ಸಂಜು ಗುಡ್ ಬೈ ಹೇಳೋಕೆ ಡಿಸೈಡ್ ಮಾಡಿದ್ದ. ನಾನು ಕೆಲಸ ಬಿಡ್ತೀನಿ, ಊರಿಗೆ ಹೋಗಿ ಸೆಟಲ್ ಆಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಕಾವ್ಯ ಹಾಗೂ ನಿಶಾ ಓಕೆ ಎಂದಿದ್ದಾರೆ. ಈ ಫೀಲ್ಡ್ ಬಿಡ್ತೀನಿ ಅಂತ ಹೇಳಿದ್ದ ಸಂಜು ಮಾಡಿದ್ದೇ ಬೇರೆ. ಊರಿಗೆ ಹೋಗಿ ಸೆಟಲ್ ಆಗಿದ್ರೆ ಈ ಐನಾತಿ ಲೇಡಿಗಳಿಂದ ಒದೆ ತಿನ್ನೋ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ಕೆಲಸ ಬಿಟ್ಟು ಈ ಲೇಡಿ ಡಾನ್ಗಳಿಂದ ದೂರವಾಗಿದ್ದ ಸಂಜು ಸೈಲೆಂಟ್ ಆಗಿ ಶಾಕ್ ಕೊಟ್ಟಿದ್ದ. ಅಮೃತಹಳ್ಳಿ ಭುವನೇಶ್ವರಿ ನಗರದಲ್ಲಿ ಸ್ನೇಹಿತ ಜೈರಾಜ್ ಜೊತೆ ಸೇರಿಕೊಂಡು ರಾಯಲ್ ಚಾಯ್ಸ್ ಸಲೈನ್ ಎಂಬ ಸ್ಪಾ ಹೆಸರಿನ ಸ್ವಂತ ಸ್ಪಾ ತೆರೆದಿದ್ದ. ಕೆಲಸ ಬಿಟ್ಟು ಊರಿಗೆ ಹೋಗ್ತೀನಿ ಅಂತ ಹೇಳಿದಂಥ ಸಂಜು ನಂತರ ಆತ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ತಾನೆ. ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಾನೆ. ಅಲ್ಲಿಯೂ ಕೂಡ 2ನೇ ಫ್ಲೋರಲ್ಲಿ ಆತ ಒಂದು ಸ್ವಂತವಾದಂಥ ಮಾಲೀಕನಾಗಿ ಒಂದು ಸ್ಪಾವನ್ನು ತೆರೀತಾನೆ. ಯಾವಾಗ ಈ ಒಂದು ಸ್ಪಾವನ್ನು ತೆರೆದು ತನ್ನ ಬಿಸ್ನೆಸ್ಸನ್ನು ಕೂಡ ನಡೆಸ್ತಾ ಇರ್ತಾರೆ. ಈ ವಿಚಾರ ಯಾವಾಗ ಕಾವ್ಯ ಹಾಗೂ ಸ್ಮಿತಾಗೆ ಗೊತ್ತಾಗುತ್ತೋ ನಂತರ ಅವರು ಏಕಾಏಕಿ ಮೊನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಸ್ಪಾಗೆ ನುಗ್ಗಿ ಆತನ ಮೇಲೆ ಹಾಗೂ ಆತನ ಪತ್ನಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಈ ಕಾವ್ಯ ಹಾಗೂ ಸ್ಮಿತಾ ಸೇರಿದಂತೆ ಮತ್ತೊಬ್ಬ ಆರೋಪಿ ಮೊಹಮ್ಮದ್ ಸೇರಿದಂತೆ ಒಟ್ಟು 5 ಜನ ಆರೋಪಿಗಳು ಆತನ ಮೇಲೆ ಹಾಗೂ ಆತನ ಪತ್ನಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿ ವಿಕೃತವಾದಂಥ ಆನಂದವನ್ನು ಪಡಿತಾರೆ. ಇದರಿಂದ ನಿಶಾ ಹಾಗೂ ಕಾವ್ಯಗೆ ಪಿತ್ತ ನೆತ್ತಿಗೇರಿಸಿದ್ದೇ ಸಂಜು ಮಾಡಿದ್ದ ಆ ಕೆಲಸ. ಹೊಸ ಸ್ಪಾ ತೆರೆದಿದ್ದಕ್ಕಿಂತ ಹೆಚ್ಚಾಗಿ ಅದೊಂದು ತಪ್ಪು ಮಾಡಿಬಿಟ್ಟಿದ್ದ. ಸಂಜು ಅಮೃತಹಳ್ಳಿಯಲ್ಲಿ ಹೊಸ ಸ್ಪಾ ಓಪನ್ ಮಾಡಿದಾಗಲೇ ಇವರ ಸಲೂನ್ಗೆ ಬರ್ತಿದ್ದ ಹಳೆ ಕಸ್ಟಮರ್ಗೆ ಸಂಜು ಫೋನ್ ಮಾಡಿದ್ದೇ ಬಂತು, ತಂದಿಡ್ತು ನೋಡಿ ಆಪತ್ತು. ತನ್ನದೇ ಆದಂಥ ಒಂದು ಸ್ಪಾನ ಓಪನ್ ಮಾಡ್ತಾನೆ. ಆದರೆ ಆತ ಹಿಂದೆ ಕೆಲಸ ಮಾಡ್ತಿದ್ದಂಥ ಸಾರಾ ಸ್ಪಾದಲ್ಲಿ ಕೆಲವೊಂದಷ್ಟು ಕಸ್ಟಮರ್ಸ್ಗಳನ್ನು ಆತ ಡೈರೆಕ್ಟನ್ನು ಮಾಡ್ಕೊಂಡಿರ್ತಾನೆ. ನಂತರ ಈತ ಓಪನ್ ಮಾಡಿದ್ದಂಥ ಸ್ಪಾಗೆ ನಂತರ ಈತನೇ ಧೈರ್ಯವಾಗಿ ಅವ್ರಿಗೆಲ್ಲ ಕರೆಯನ್ನು ಮಾಡಿ ನಾನೇ ಒಂದು ಸ್ವಂತವಾದಂಥ ಸ್ಪಾನ ಓಪನ್ ಮಾಡಿದ್ದೀನಿ, ಅದಕ್ಕಿಂತ ಕಡಿಮೆ ದರಕ್ಕೆ ನಾನು ಇಲ್ಲಿ ಸರ್ವಿಸ್ ಕೊಡ್ತೀನಿ ಅಂಥೇಳಿ ಕಸ್ಟಮರ್ಸ್ಗೆ ಫೋನನ್ನು ಮಾಡ್ತಾನೆ. ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಈತನ ಸ್ಪಾಗೆ ಬರ್ತಾ ಇರ್ತಾರೆ. ಆದರೆ ಯಾವಾಗ ಕಾವ್ಯಗೆ ಗೊತ್ತಾಗುತ್ತೆ, ಕಾವ್ಯ ಹಾಗೂ ಸ್ಮಿತಾಗೆ ಈತ ನನ್ನ ಬಿಸ್ನೆಸ್ಗೆ ಏಟನ್ನು ಆಗ್ತಾ ಇದ್ದಾನೆ, ನನ್ನ ಬಿಸ್ನೆಸ್ ಸಂಪೂರ್ಣವಾಗಿ ಮುಳುಗಿಸ್ಬೇಕು ಅಂತೇಳಿ ಪ್ಲ್ಯಾನನ್ನು ಮಾಡಿದ್ದಾನೆ ಅಂತ ಗೊತ್ತಾಗುತ್ತೋ ನೇರವಾಗಿ ಆತನ ವಿರುದ್ಧವಾಗಿ ಸಾಕಷ್ಟು ಕೋಪಗೊಂಡಿರ್ತಾರೆ. ಈ ಒಂದು ಹಲ್ಲೆಯನ್ನು ಮಾಡೋದಕ್ಕೆ ಪ್ರಮುಖ ಕಾರಣವೇ ಆತ ತನ್ನದೇ ಆದಂಥ ಬಿಸ್ನೆಸ್ಸನ್ನು ಶುರು ಮಾಡಿದ್ದು, ಜೊತೆಗೆ ಕಾವ್ಯ ಹಾಗೂ ಸ್ಮಿತಾ ನಡೆಸ್ತಿದ್ದಂಥ ಮತ್ತೊಂದು ಸಾರಾ ಅನ್ನೋ ಸ್ಪಾಗೆ ಬಿಸ್ನೆಸ್ ಕೂಡ ಕಡಿಮೆ ಆಗಿದೆ. ಸಂಜುನ ಹೀಗೆ ಬಿಟ್ರೆ ನಮ್ಮ ಬಿಸ್ನೆಸ್ ಹಾಳಾಗುತ್ತೆ ಅಂತ ನಿಶಾ ಹಾಗೂ ಕಾವ್ಯ ಬಿಸಿ ಮುಟ್ಟಿಸೋಕೆ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ನಿಶಾ, ಕಾವ್ಯ, ಮೊಹಮ್ಮದ್ ಹಾಗೂ ಇನ್ನಿಬ್ಬರನ್ನ ಕರ್ಕೊಂಡು ಸುಮಾರು 8 ಗಂಟೆಗೆ ಸ್ಪಾಗೆ ನುಗ್ಗಿದ್ದಾರೆ.
ಬಿಸ್ನೆಸ್ಸನ್ನು ಬಿಡ್ತೀನಿ ಅಂತ ಹೇಳಿ ಅಲ್ಲೇ ಒಳಗಾದಂಥ ಸಂಜು ನೇರವಾಗಿ ಆತ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಹೋಗಿ ಅಲ್ಲಿ ಆತನೇ ಒಂದು ಸ್ವಂತವಾದಂಥ ಉದ್ಯಮವನ್ನು ಶುರು ಮಾಡ್ತಾನೆ, ಅದೇ ಸ್ಪಾ ಬಿಸ್ನೆಸ್ಸನ್ನು. ಹೀಗಾಗಿ ಯಾವಾಗ ಈ ವಿಚಾರ ಕಾವ್ಯ ಹಾಗೂ ಸ್ಮಿತಾಗೆ ಗೊತ್ತಾಗುತ್ತೋ ನಂತರ ಇದೇ ಸಂಜು ಮೇಲೆ ಸಾಕಷ್ಟು ಕೋಪದಿಂದನೂ ಕೂಡ ಇರ್ತಾರೆ. ಹೀಗಾಗಿ ಯಾವಾಗ ಈತ ಬಿಸ್ನೆಸ್ಸನ್ನು ಬಿಡ್ತೀನಿ ಅಂತ ಹೇಳಿ ಸ್ಪಾವನ್ನು ಸ್ವಂತವಾಗಿ ಓಪನ್ ಮಾಡಿದ್ನೋ ಆತ ತನ್ನ ಬಿಸ್ನೆಸ್ಗೆ ಹೇಟನ್ನು ಹಾಕ್ತಾ ಇದ್ದಾನೆ, ನನ್ನ ಬಿಸ್ನೆಸ್ ಕೂಡ ಲಾಸಲ್ಲಿ ನಡೀತಾ ಇದೆ ಅಂತ ಕೂಡ ಕಾವ್ಯ ಹಾಗೂ ಸ್ಮಿತಾಗೆ ಗೊತ್ತಾಗುತ್ತೆ. ಹೀಗಾಗಿ ಮೊನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಆತನ ಸ್ಪಾಗೆ ಹೋಗಿ ಅಲ್ಲಿ ಹಲ್ಲೆಯನ್ನು ನಡೆಸಿದ್ದಾರೆ. ಏಕಾಏಕಿ ಸ್ಪಾಗೆ ನುಗ್ಗಿದ ಈ ಐವರು ಸಂಜು ಮೇಲೆ ಎರಗಿದ್ದಾರೆ. ಕಾವ್ಯ ನಮ್ಮ ಮೇಡಮ್ಗೆ ಮೋಸ ಮಾಡ್ತೀಯಾ ಅಂತ ಸಂಜುನ ಕೊರಳು ಪಟ್ಟಿ ಹಿಡಿದು ಹಲ್ಲೆ ಮಾಡಿದ್ದಾಳೆ. ಹೊಸ ಸ್ಪಾ ಯಾಕೆ ಓಪನ್ ಮಾಡಿದೆ ಅಂತ ಎಲ್ಲರೂ ಸೇರ್ಕೊಂಡು ಗಲಾಟೆ ಮಾಡಿದ್ದಾರೆ. ಸುಮಾರು 10 ರಿಂದ 15 ನಿಮಿಷ ಸಲೂನ್ನಲ್ಲಿ ಈ ಲೇಡಿ ಡಾನ್ಗಳು ಕ್ರೌರ್ಯ ಮೆರೆದಿದ್ದಾರೆ. ಬೀಳ್ತಾವ್ ನೋಡಿಗ ಕವ್ವಾತಗಳು, ಕೇಳ್ತಾವ್ ನೋಡಿಗ ಚಪ್ಪಾಳೆಗಳು, ಕುರಿತಾವ್ ನೋಡಿಗ ಮೈಮೂಳೆಗಳು. ಲೇಡಿ ಡಾನ್ ಕಾವ್ಯ ಬ್ಲ್ಯಾಕ್ ಅಪ್ಸರೆ ಥರ ಇದ್ರೂ ಅಮೃತಹಳ್ಳಿ ಕಪ್ಪೆನ ಲವ್ ಮಾಡ್ತಾ ಇದ್ಲು. ಆತನ ನೋಡಿದ್ರೆ ಕತ್ತಲಲ್ಲೂ ಅರಳಿ ಹೂವಾಗ್ತಾ ಇದ್ಲು. ಬಾಯ್ ಫ್ರೆಂಡ್ ಮುನಿ ಕೃಷ್ಣ ಅಲಿಯಾಸ್ ಅಮೃತಹಳ್ಳಿ ಕಪ್ಪೆ ಹೆಸರು ಹೇಳ್ಕೊಂಡು ಏರಿಯಾದಲ್ಲಿ ಸಖತ್ ಹವಾ ಮೇಂಟೈನ್ ಮಾಡ್ತಿದ್ಲು. ಸುತ್ತಮುತ್ತ ಹುಡುಗರನ್ನ ಹಾಕೊಂಡು ಮೆರೆದಾಡ್ತಾ ಇದ್ಲು. ಸ್ಪಾ ಮಾಲೀಕನ ಮೇಲೆ ಹಲ್ಲೆ ಮಾಡಿ ತಗ್ಲಾಕೊಂಡಿದ ಮೇಲೆ ರೋಚಕ ಕ್ರೈಮ್ ಹಿಸ್ಟ್ರಿನೂ ಓಪನ್ ಆಗಿದೆ. ಅಷ್ಟಕ್ಕೂ ಲೇಡಿ ಡಾನ್ಗಳ ಕ್ರೈಮ್ ಚರಿತ್ರೆ ಎಂಥದ್ದು? ರೌಡಿ ಶೀಟರ್ನ ಲವ್ ಮಾಡಿದ್ ಯಾಕೆ? ಇಡೀ ಗ್ಯಾಂಗ್ ಕಾಕಿ ಬಲೆಗೆ ಬಿದ್ದಿದ್ ಹೇಗೆ? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಸ್ಪಾ ಮಾಲೀಕನ ಕಿಡ್ನಾಪ್ ಮಾಡಿ ಭೀಕರ ಅಟ್ಯಾಕ್. ಡ್ರ್ಯಾಗರ್ ಬಿಯರ್ ಬಾಟಲಿಗಳಿಂದ ಸಂಜುಗೆ ಹಲ್ಲೆ. ಲೇಡಿ ಡಾನ್ಗಳು ಅಂಡ್ ಗ್ಯಾಂಗ್ ಸಂಜು ಓಪನ್ ಮಾಡಿದ್ದ ಸಲೂನ್ನಲ್ಲಿ ಗಲಾಟೆ ಮಾಡಿದ್ದಾರೆ. ಆತನಿಗೆ ಹಿಗ್ಗಾಮುಗ್ಗ ಥಳಿಸಿದ ಮೇಲೆ ಆತನ ಪತ್ನಿ ಮೇಲೂ ಅಟ್ಯಾಕ್ ಮಾಡಿದ್ದಾರೆ. ಮನ್ಸೋ ಇಚ್ಛೆ ಚಚ್ಚಿದ್ರೂ ಸಂಜು ಮೇಲಿನ ಕೋಪ ತಣ್ಣಗಾಗಿಲ್ಲ, ಮನಸ್ಸಿಗೆ ಸಮಾಧಾನನೂ ಆಗಿಲ್ಲ. ಸಲೂನ್ನಿಂದ ಸಂಜುನ ಕಿಡ್ನ್ಯಾಪ್ ಮಾಡಿದ್ದಾರೆ. ಆತನನ್ನ ಬಲವಂತವಾಗಿ ಕಾರಿನಲ್ಲಿ ಕೂರಿಸಿಕೊಂಡಿದ್ದಾರೆ. ಅಮೃತಹಳ್ಳಿಯಿಂದ ದಾಸರಹಳ್ಳಿ ಮುಖ್ಯ ರಸ್ತೆ ಮೂಲಕ ಜಕ್ಕೂರು ಕಡೆಗೆ ಕರ್ಕೊಂಡು ಹೋಗಿದ್ದಾರೆ. ಕಾರ್ನಲ್ಲೇ ಸುತ್ತಾಡಿಸ್ತಾ ಸಂಜು ಮೇಲೆ ಮತ್ತೆ ಅಟ್ಯಾಕ್ ಮಾಡಿದ್ದಾರೆ. ಡ್ರ್ಯಾಗರ್ ಬಿಯರ್ ಬಾಟಲಿಗಳಿಂದ ನಿಶಾ, ಕಾವ್ಯ, ಮಹಮ್ಮದ್ ಸೇರಿದಂತೆ ಇನ್ನಿಬ್ಬರು ಸೇರ್ಕೊಂಡು ಹಲ್ಲೆ ಮಾಡಿದ್ದಾರೆ. ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಸ್ಪಾಗೆ ಹೋಗಿ ಅಲ್ಲಿ ಹಲ್ಲೆಯನ್ನು ನಡೆಸಿದ್ದಾರೆ. ಜೊತೆಗೆ ಆತನ ಬಳಿ ಸಾಕಷ್ಟು ಹಲ್ಲೆಯನ್ನು ನಡೆಸಿ ನಂತರ ಆತನನ್ನು ಕಿಡ್ನಾಪ್ ಮಾಡಿ ಹಲವು ಏರಿಯಾಗಳಲ್ಲಿ ಸುತ್ತಾಡಿಸ್ತಾರೆ. ಯಾವಾಗ ಕಿಡ್ನಾಪ್ ಆಗುತ್ತೋ ಕೂಡಲೇ ಕಿಡ್ನಾಪ್ ಆದಂಥ ಸಂಜು ಅವರ ಪತ್ನಿ ಕೂಡ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ವಿಚಾರವನ್ನು ಮುಡಿಸ್ತಾರೆ. CCTV ಕೂಡ ಕೊಡ್ತಾರೆ. ಹೀಗಾಗಿ ಆತನ ನಂಬರ್ಗೆ ಫೋನ್ ಮಾಡಿದಂಥ ಪೊಲೀಸ್ನವರು ನೇರವಾಗಿ ಅವ್ರಿಗೆ ವಾರ್ನಿಂಗನ್ನು ಕೊಡ್ತಾರೆ. ಪೊಲೀಸ್ನವರು ಸಂಜು ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಬಲವಂತವಾಗಿ ಕಾರ್ನಲ್ಲಿ ಕೂರಿಸಿಕೊಂಡು ಹೋಗಿದ್ದಾರೆ. ಇದು ಸಂಜು ಪತ್ನಿಗೆ ಆತಂಕ ತಂದಿತ್ತು. ಕೂಡಲೇ ಅಮೃತಹಳ್ಳಿ ಪೊಲೀಸರಿಗೆ ತನ್ನ ಪತಿ ಕಿಡ್ನಾಪ್ ಮಾಡಿರುವುದರ ಬಗ್ಗೆ ಮಾಹಿತಿ ನೀಡುತ್ತಾರೆ. ಸ್ಪಾದಲ್ಲಿ ನಡೆದ ಗಲಾಟೆ ವಿಡಿಯೋವನ್ನ ಪೊಲೀಸರಿಗೆ ಕೊಡ್ತಾರೆ. ಲೇಡಿ ಡಾನ್ಗಳ ವಿಚಾರ ಗೊತ್ತಾಗ್ತಿದ್ದಂತೆ ಪೊಲೀಸರು ಸಂಜು ನಂಬರ್ಗೆ ಕಾಲ್ ಮಾಡಿದ್ದಾರೆ. ನಿಶಾ ಅಂಡ್ ಕಾವ್ಯ ಗ್ಯಾಂಗ್ಗೆ ವಾರ್ನಿಂಗ್ ಕೊಡ್ತಾರೆ. ನೀವಾಗೆ ಕರ್ಕೊಂಡು ಬಂದ್ರೆ ಒಳ್ಳೇದು, FIR ರಿಜಿಸ್ಟರ್ ಮಾಡಲ್ಲ, ಇಲ್ಲಾಂದ್ರೆ ಕಥೆನೇ ಬೇರೆ ಇರುತ್ತೆ ಅಂತ ಪೊಲೀಸರು ತಮ್ಮ ಭಾಷೆಯಲ್ಲಿ ವಾರ್ನಿಂಗ್ ಕೊಡ್ತಿದ್ದಂತೆ ಈ ಗ್ಯಾಂಗ್ಗೆ ಬೆವರು ಕಿತ್ತುಕೊಂಡಿದೆ. ಮೇನ್ ರೋಡನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಹೊಡೆದು ರೋಡಲ್ಲಿ ನಿಲ್ಸ್ಕೊಂಡು ಪಬ್ಲಿಕಲ್ಲಿ ಹೊಡೆದು ಆಮೇಲೆ ಅಷ್ಟರೊಳಗೆ ನಮ್ಮ ವೈಫ್ ಕಂಪ್ಲೇಂಟ್ ಕೊಟ್ಟರು. ಆಮೇಲೆ ಇಲ್ಲಿಂದ ಸ್ಟೇಷನಿಂದ ಅವ್ರಿಗೆ ಫೋನ್ ಹೋಯಿತು. ಅವ್ರಿಗೆ ಫೋನ್ ಹೋಗಿದ ತಕ್ಷಣವೇ ಅವ್ರು ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಒಳಗಡೆ ಬಂದರು. ನನ್ನ ಸಲೂನ್ನ ನೀನು ಬಿಟ್ಟು ಹೋಗಿದ್ಯಾ, ನೀನೊಂದು ಸಲೂನ್ ಮಾಡೋಷ್ಟು ಬೆಳೆದಿದ್ಯಾ ನೀನು ಅಂದ್ಬಿಟ್ಟು ಅವನ ಹೊಡೆದು, ಅವನಿಗೆ ಬಿಯರ್ ಬಾಟಲ್ ಎಲ್ಲ ಹೊಡೆದು ಚಾಕುಲೆಲ್ಲ ಮಾರ್ಕ್ ಮಾಡಿ
ನೋಡಿ ಸರ್, ಚುಚ್ಚಿದ್ರೆ ಏನಾಗ್ತಿತ್ತು? ಓಕೆನಾ, ಇವಾಗ ನಾವೆಲ್ಲೂ ಸ್ಪಾ ಮಾಡಬಾರ್ದು, ಸಲೂನ್ ಮಾಡಬಾರ್ದು ಅನ್ನೋದು ಒಂದೇ ಅವಳ ಮೈಂಡಲ್ಲಿ. ಅಮೃತಹಳ್ಳಿ ಪೊಲೀಸರ ವಾರ್ನಿಂಗ್ಗೆ ನಿಶಾ ಅಂಡ್ ಕಾವ್ಯ ಗ್ಯಾಂಗ್ ಬೆಚ್ಚಿ ಬಿದ್ದಿದೆ. ಕೂಡಲೇ ಸಂಜುನ ಅಮೃತಹಳ್ಳಿ ಶಾರದಾ ಸ್ಕೂಲ್ ಬಳಿ ಬಿಟ್ಟು ಎಸ್ಕೇಪ್ ಆಗಿದ್ರು. ಹಲ್ಲೆಗೊಳಗಾದ ಸಂಜು ನೀಡಿದ ಕೇಸ್ ಹಾಗೂ ಇನ್ಫಾರ್ಮೇಶನ್ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡು ಫೀಲ್ಡ್ಗೆ ಇಳಿದಿದ್ದ ಎಸಿಪಿ ಮುರುಗೇಂದ್ರಯ್ಯ ಮತ್ತು ಅವರ ತಂಡ. ಎಸಿಪಿ ಮುರುಗೇಂದ್ರಯ್ಯ ಅವರಿಗೆ ಈ ಗ್ಯಾಂಗ್ನ ಹೆಡೆಮುರಿ ಕಟ್ಟುವುದು ದೊಡ್ಡ ಸವಾಲು ಆಗಿರಲಿಲ್ಲ. ಯಾಕಂದ್ರೆ ಕಾವ್ಯ ಮೀಟರ್ ಬಡ್ಡಿ ವ್ಯವಹಾರ ಮಾಡ್ತಿದ್ಲು. ಆಕೆಯ ಮೇಲೆ ಕಂಪ್ಲೇಂಟ್ಗಳು ಬಂದಿದ್ವು. ಆದರೆ ಎಸ್ಕೇಪ್ ಆಗಿದ್ದ ಗ್ಯಾಂಗ್ ಪತ್ತೆಗೆ ಒಂದು ತಂಡವನ್ನ ರಚಿಸಿದ್ರು. ಲೇಡಿ ಡಾನ್ಗಳ ಗ್ಯಾಂಗ್ ಪತ್ತೆಗೆ ಅಖಾಡಕ್ಕಿಳಿದ ಪೊಲೀಸರು ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ರು. ಈಗಲೇ ಇಮಿಡಿಯೇಟ್ ಆಗಿ ಸ್ಟೇಷನ್ಗೆ ಕರ್ಕೊಂಬರಬೇಕು, ಇಲ್ಲ ಅಂತಂದರೆ ನಿಮ್ಮ ಮೇಲೆ ಎಫ್ಐಆರ್ ದಾಖಲಿಸ್ತೀನಿ ಅಂಥೇಳಿ ವಾರ್ನಿಂಗನ್ನು ಕೊಡ್ತಾರೆ. ಹೀಗಾಗಿ ನೇರವಾಗಿ ಆ ಥರನ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಬಿಟ್ಟೋದಂಥ ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಪೊಲೀಸರು ಕೂಡ ಅವರ ನಂಬರ್ನ ಹಾಗೂ ಅವರ ಕಾರ್ ನಂಬರ್ನ ಡೀಟೇಲ್ಸ್ ತೊಗೊಂಡು ಟ್ರೇಸ್ನ ಮಾಡ್ತಾರೆ. ಆ ನಂತರ ಅವರ ಒಟ್ಟು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಒಟ್ಟು 4 ಜನ ಆರೋಪಿಗಳನ್ನು ಕೂಡ ಈಗಾಗಲೇ ಅಮೃತಹಳ್ಳಿ ಪೊಲೀಸ್ನವರು ಕೂಡ ಅರೆಸ್ಟನ್ನು ಮಾಡಿದ್ದಾರೆ. ಜೊತೆಗೆ ಇಬ್ಬರು ಆರೋಪಿಗಳು ಕೂಡ ಆ ಒಂದು ಸಂದರ್ಭದಲ್ಲಿ ಅಂದರೆ ಹಲ್ಲೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಅವರು ಯಾರು ಅನ್ನೋ ಒಂದು ಇನ್ವೆಸ್ಟಿಗೇಷನ್ ಕೂಡ ಅಮೃತಹಳ್ಳಿ ಪೊಲೀಸ್ ಠಾಣೆ ಪೊಲೀಸ್ನವರು ಮಾಡ್ತಾ ಇರುವಂಥದ್ದು. ಅಂದರ್ ಆದ್ಮೇಲೆ ಕಾವ್ಯ ಕ್ರೈಮ್ ಸ್ಟೋರಿ ಓಪನ್. ರೌಡಿ ಶೀಟರ್ ಅಮೃತಹಳ್ಳಿ ಕಪ್ಪೆ ಮೇಲೆ ಲವ್. ಬಾಯ್ ಫ್ರೆಂಡ್ ಹೆಸರಲ್ಲಿ ಕಾವ್ಯ ಹವಾ ಮೇಂಟೈನ್. ಸಂಜು 8 ವರ್ಷ ಜೊತೆಗಿದ್ದ. ಪ್ರಾಮಾಣಿಕವಾಗಿ ಮ್ಯಾನೇಜರ್ ಕೆಲಸ ಮಾಡ್ತಿದ್ದ. ಬಿಡು ಏನೋ ಮಾಡ್ಕೊಂಡು ಬದುಕಲಿ ಅಂತ ಡಾನ್ಗಳು ಸುಮ್ಮನೆ ಬಿಟ್ಟಿದ್ರೆ ಆಗ್ತಿತ್ತು. ಮಾಡಬಾರ್ದು ಮಾಡೋಕೆ ಹೋಗಿ ಸೇರಬಾರ್ದ ಹಾಗೆ ಸೇರಿದ್ದಾರೆ. ಇನ್ಸ್ಟಾದಲ್ಲಿ ಮಿರಿ ಮಿಂಚುತ್ತಿದ್ದ ಕಾವ್ಯ ಅಂದರಾದ್ಮೇಲೆ ಮಾಡಿರೋ ಅಡ್ನಾಡಿ ಕೆಲಸಗಳು ಬಯಲಾಗಿವೆ. 25ರ ಹರಿಯದ ಕಾವ್ಯಗೆ ರೌಡಿ ಶೀಟರ್ ಮೇಲೆ ಲವ್ ಇತ್ತು. ಆತನ ಜೊತೆಗೆ ಲಿಂಕ್ ಇತ್ತು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಈ ಲೇಡಿ ಡಾನ್ ಮನಸ್ಸು ಗೆದ್ದ ರೌಡಿ ಶೀಟರ್ ಯಾರು ಗೊತ್ತಾ? ಮುನಿಕೃಷ್ಣ ಅಲಿಯಾಸ್ ಅಮೃತಹಳ್ಳಿ ಕಪ್ಪೆ. ನೋಡಿ, ಲೇಡಿ ಡಾನ್ ಕಾವ್ಯಾಳ ಲವರ್. ನಿದ್ದೆಗೆಡಿಸಿದ್ದ ಬಾಯ್ ಫ್ರೆಂಡ್ ರೌಡಿ ಶೀಟರ್ ಮುನಿಕೃಷ್ಣ ಅಲಿಯಾಸ್ ಅಮೃತಹಳ್ಳಿ ಕಪ್ಪೆ ಅಂತಲೇ ಫೇಮಸ್ ಆಗಿದ್ದ. ಬೆಂಗಳೂರಿನ ಕುಖ್ಯಾತ ರೌಡಿಯಾಗಿ ಹೆಸರು ಮಾಡಿದ್ದ. ಸದ್ಯ ರೌಡಿ ಶೀಟರ್ ಮುನಿಕೃಷ್ಣ ಗುಂಡಾ ಕಾಯ್ದೆಯಡಿ ಬಂಧನವಾಗಿ ಕಲಬುರಗಿ ಜೈಲಲ್ಲಿ ಮುದ್ದೆ ಮುರಿತಿದ್ದಾನೆ. ಈತ ಬೆಂಗಳೂರಲ್ಲಿ ಇದ್ದಾಗ ಕಾವ್ಯಾಳದ್ದೇ ದರ್ಬಾರ್ ನಡೀತಿದೆ. ರೌಡಿಸಮ್ ಲಿಂಕ್ ಕೂಡ ಇತ್ತು. ಆಕೆ ಪ್ರೀತಿಸ್ತಿದ್ದಂಥ ಯುವಕನ ಹೆಸರು ಮುನಿಕೃಷ್ಣ ಅಲಿಯಾಸ್ ಅಮೃತಹಳ್ಳಿ ಕಪ್ಪೆ ಅಂತ. ಆತ ಕೂಡ ಈ ಬೆಂಗಳೂರಿನ ನಗರದ ಕುಖ್ಯಾತ ರೌಡಿ ಶೀಟರ್ ಅನ್ನೋದು ಕೂಡ ಗೊತ್ತಾಗ್ತಿದೆ. ಯಾವಾಗ ಆತ ಬೆಂಗಳೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇದೇ ಕಾವ್ಯ ಆತನ ಜೊತೆಯಲ್ಲಿ ಇದ್ದು ಇಡೀ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡ್ತಿರ್ತಾಳೆ. ಆದರೆ ಯಾವಾಗ ಆತ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈಕೆ ಏರಿಯಾದಲ್ಲಿ ಫೈನಾನ್ಸ್ ಬಿಸ್ನೆಸ್ನ ಜೊತೆಗೆ ಸ್ಪಾವನ್ನು ಕೂಡ ನಡೆಸ್ಕೊಂಡು ಹೋಗ್ತಿರ್ತಾಳೆ. ಆದರೆ ಯಾವಾಗ ಈತನ ವಿರುದ್ಧವಾಗಿ ಹಲವು ಪ್ರಕರಣ ದಾಖಲಾಗುತ್ತೋ ನಂತರ ಈತನನ್ನು ಬೆಂಗಳೂರು ನಗರದಿಂದ ಗಡೀಪಾರು ಕೂಡ ಮಾಡಿರ್ತಾರೆ ಪೊಲೀಸ್ನವರು. ನಂತರ ಇತ್ತೀಚೆಗೆ ಆತನ ವಿರುದ್ಧವಾಗಿ ಮತ್ತೊಂದು ಪ್ರಕರಣ ದಾಖಲಾಗಿರುತ್ತೆ. ಹೀಗಾಗಿ ಆತನ ವಿರುದ್ಧವಾಗಿ ಗೂಂಡಾ ಕಾಯ್ದೆ ಅಡಿಯಲ್ಲಿ ಈಗಾಗಲೇ ಗುಲ್ಬರ್ಗದಲ್ಲಿ ಜೈಲಿನಲ್ಲಿ ವಾಸವಾಗಿದ್ದಾನೆ. ಅಲ್ಲಿ ಆತ ಕೂಡ ಇವಾಗಲೂ ಕೂಡ ಜೈಲಿನಲ್ಲಿ ಇರೋದ್ರಿಂದ ಈಕೆ ನೇರವಾಗಿ ಕೆಲವೊಂದಷ್ಟು ಕೃತ್ಯಗಳಲ್ಲಿ ಕೂಡ ಭಾಗಿಯಾಗಿರ್ತಾಳೆ. ರೌಡಿ ಶೀಟರ್ ಮುನಿಕೃಷ್ಣ ಅಲಿಯಾಸ್ ಅಮೃತಹಳ್ಳಿ ಕಪ್ಪೆ ಜೊತೆಗಿದ್ದಾಗ್ಲೂ ಅಷ್ಟೇ, ಜೈಲಲ್ಲಿದ್ರು ಅಷ್ಟೇ, ಕಾವ್ಯ ಮಾತ್ರ ಬಿಂದಾಸ್ ಆಗಿದ್ಲು. ಲವರ್ ಮುನಿಕೃಷ್ಣ ಹೆಸರಲ್ಲಿ ಫೈನಾನ್ಸ್ ನಡೆಸ್ತಿದ್ಲು. ಬಡವರಿಗೆ ಮೀಟರ್ ಬಡ್ಡಿ ಲೆಕ್ಕದಲ್ಲಿ ದುಡ್ಡು ಕೊಡ್ತಿದ್ಲು. ಅದನ್ನ ಬಡ್ಡಿ ವಸೂಲಿ ಮಾಡ್ತಿದ್ಲು. ಟೈಮ್ ಸರಿಯಾಗಿ ಹಣ ಕೊಡದೇ ಇದ್ರೆ ಗುಂಡಾಗಳನ್ನ ಬಿಟ್ಟು ಹೊಡೆಸ್ತಿದ್ಲು. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಕಾವ್ಯ ರೌಡಿಸಂ ನಡೆಸ್ತಿದ್ಲು.
ಇವ್ರನ್ನ ಅಂದರೆ ಹಿಂದೆ ಮುನಿಕೃಷ್ಣ ಏನಿದ್ದಾನೆ ರೌಡಿ ಶೀಟರ್, ಆತನ ಪ್ರಿಯತಮ, ಆತ ಕೂಡ ಇದ್ದಂಥ ಕೆಲವೊಂದಷ್ಟು ಆತನ ಜೊತೆಗೆ ಇದ್ದಂಥ ಹುಡುಗರನ್ನ ಕೂಡ ಕಟ್ಕೊಂಡು ಆಕೆ ಗಲಾಟೆಯನ್ನು ಮಾಡಿರೋದು ಕೂಡ ಪೊಲೀಸ್ನ ತನಿಖಾ ಹಂತದಲ್ಲಿ ಕೂಡ ಗೊತ್ತಾಗಿದೆ. ಮುನಿಕೃಷ್ಣ ಯಾವಾಗ ಬೆಂಗಳೂರಿನಲ್ಲಿ ಇರ್ತಾನೆ ಆತನ ಜೊತೆ ಸೇರಿಕೊಂಡು ಏರಿಯಾದಲ್ಲಿ ಅವ ಮೇಂಟೈನ್ ಮಾಡ್ತಾಳೆ. ನಂತರ ಆತ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಫೈನಾನ್ಸ್ ವ್ಯವಹಾರಗಳನ್ನು ಕೂಡ ಮಾಡ್ತಿರ್ತಾಳೆ. ಅದೇ ರೀತಿಯಾಗಿ ತನ್ನ ಸ್ಪಾವನ್ನು ಬಿಸ್ನೆಸ್ ಕೂಡ ನಡೆಸ್ತಾ ಇರ್ತಾಳೆ. ಹೀಗಾಗಿ ಕೆಲವೊಂದಷ್ಟು ರೌಡಿ ಶೀಟರ್ಗಳಿಗೂ ಜೊತೆ ಕೂಡ ಈಕೆ ಸಾಕಷ್ಟು ಕಾಣಿಸ್ಕೊಂಡಿದ್ದಾಳೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೊಟ್ಟೆಪಾಡಿಗಾಗಿ ಸಲೂನ್ ಆ್ಯಂಡ್ ಸ್ಪಾ ನಡೆಸ್ತಿದ್ರು, ಒಳ್ಳೆ ದುಡ್ಡು ಕೂಡ ಮಾಡ್ತಿದ್ರು. 8 ವರ್ಷ ನಮ್ಮ ಜೊತೆನೆ ಇದ್ನಲ್ಲ, ಬದುಕೊಳ್ಳಿ ಅಂತ ಸುಮ್ಮನಾಗಿದ್ರೆ ಇವತ್ತು ಕಂಬಿ ಹಿಂದೆ ಎಣಿಸೋ ಸಂದರ್ಭ ಬರ್ತಿರ್ಲಿಲ್ಲ. ಗ್ಯಾಂಗ್ ಕಟ್ಕೊಂಡು ಸ್ಪಾಗೆ ನುಗ್ಗಿ ಹಲ್ಲೆ ಮಾಡಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.